ಏನು ಸಾಹೇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಿ? ಹೊಸ ಕಾರ್ ತೊಗೊಂಡಿನಿ. ಹೊಸ ಕಾರ್ ತಗೊಂಡ್ರಿ? ಮಾಮಾರಿಗೆ ಹೇಳಿರಿ? ಅವ್ರಿಗಿನ್ನ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ. ಬರ್ರಿ ಕೊಡೋನು. ಬಾ. ಯಾಕಪ್ಪ ಈ ಕಡೆಗೆ ಬಂದೀವಿ? ಅಪ್ಪ ಆ ಕಾರ್ ತೊಗೊನಿ. ಆ ಕಾರ್ ನಮ್ದ? ಹಾಂ ತಗೋ ಇದನ್ನು. ಬಾ ಕಾರ್ ನೋಡುವಂತೆ. ಇವ್ರೆ ನಿಮ್ಮ ತಂದೆಯವ್ರಿಗೆ ಕ್ಯಾನ್ಸರ್ ಆಗಿದೆ, ಸೊ ಅದಕ್ಕೆ ಆಪ್ರೇಷನ್ ಮಾಡ್ಬೇಕಾಗತ್ತೆ. ಒಂದು 20 ಲಕ್ಷ ಬೇಕಾಗೈತೆ, ಮ್ಯಾನೇಜ್ ಮಾಡ್ಕೊರಿ. ದೋಸ್ತಿಲ್ಲೋ, ಎಮರ್ಜೆನ್ಸಿ ಬೇಕಾಯ್ತು ಹಾಸ್ಪಿಟಲ್ ಸಲುವಾಗಿ. ಕೊಡ್ತೀನಿ ನಾನು ನಿನಗೆ. ಹಲೋ ಹಲೋ. ಏನೂ ಕಾಳಜಿ ಮಾಡಬೇಡ್ರಿ, ಏನಾರು ಒಂದು ಮಾಡೋನು. ಏನು ಮಾಡ್ತಿ? ಜೀವನ ಪೂರ್ತಿ ದುಡ್ಡೊಳಗೆ ಕಾರ್ ತೊಗೊನಿ. ಈಗ ಹಾಸ್ಪಿಟ್ಲಿಗೆ 20 ಲಕ್ಷ ಕೇಳತ್ತಾರ, ಎಲ್ಲಿಂದ ತರಲಿ? ನೋಡು, ಈಗ ಟೈಮ್ ಪಾಸಿಗೆ ಟೈಮ್ ಇಲ್ಲ ಅಂತೇಕ ನಾನು ರೊಕ್ಕ ಅಡ್ಜಸ್ಟ್ ಮಾಡ್ಬೇಕು. ನನ್ನ ಮಾತಾರ ಕೇಳ್ರಿ. ನೀವು ಹೆಂಗೆ ಕಾರ್ ಸಂಬಂಧ ಎಲ್ಲ ರೊಕ್ಕ ಗೊಳೆ ಮಾಡಿ ಇಟ್ಕೊಂಡಿದ್ರಲ್ಲ, ಹಂಗೆ ನಾನು ತಿಂಗಳ ಸ್ವಲ್ಪ ಸ್ವಲ್ಪ ಕೂಡಿಸಿ ರೊಕ್ಕ ಗೊಳೆ ಮಾಡಿ ಇಟ್ಕೊಂಡಿದ್ನಿ. ಮನ್ಯಾಗ ಎಲ್ಲರ ಹೆಸರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸೀನಿ. ಏನು ಹೆಲ್ತ್ ಇನ್ಶೂರೆನ್ಸಾ? ಹಂಗಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರ್ಬೇಕು. ಎಕ್ಸ್ಪೆನ್ಸಿವ್ ಏನಿಲ್ಲ, ಇದ್ರೊಳಗೆ ಜಸ್ಟ್ ಮಂತ್ಲಿ 400 500 ಒಳಗೆ ನಮಗೆ ಪ್ರೀಮಿಯಮ್ ಸಿಗ್ತಾವ. ಮತ್ತು ಅದ್ರೊಳಗೆ ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ಕವರೇಜ್ ಮಾಡ್ಕೋಬಹುದು. ಅಷ್ಟೇ ಅಲ್ದ, ನಾವು ಹಾಸ್ಪಿಟಲ್ ಒಳಗೆ ಇರಬೇಕಾದ್ರೆ ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರ್ ಬಂದ ಪೇಪರ್ ವರ್ಕ್ ಎಲ್ಲ ಮುಗಿಸಿ ಕ್ಲೇಮ್ನೂ ಮಾಡಿ ಹೋಗ್ತಾರ. ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಹಂಗಿದ್ರೆ ನಾ ಯಾರಂತಕ್ಕೂ ರೊಕ್ಕ ಬೇಡು ಅಂತ ಅವಶ್ಯಕತೆನೇ ಬೀಳಂಗಿಲ್ಲ. ಅಷ್ಟೇ ಅಲ್ಲ, ಈಗ ಕಾಮನ್ ಆಗಿ ರೋಗ ಇರ್ತಾವಲ್ಲ, BP, ಶುಗರ, ಥೈರಾಯ್ಡ್, ಅಸ್ತಮಾ ಇಂಥವಿದ್ರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ತೊಗೋಬೋದೀಗ. ನೀನು ಇನ್ಶೂರೆನ್ಸ್ ತೊಗೊಂಡ ಭಾಳ ಚಲೋ ಕೆಲಸ ಮಾಡಿದಿ. ಬರೀ ರೊಕ್ಕ ಅಲ್ಲ, ನಮ್ಮ ಫ್ಯಾಮಿಲಿನ ಉಳಿಸಿದಿ. ಹಲೋ ಸರ್, ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ಆಗೈತಿ? ಹೌದ್ರಿ, ಆಲ್ರೆಡಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಕ್ಲೇಮ್ ಆಗೈತಂತ, ಅವರು ಟ್ರೀಟ್ಮೆಂಟ್ ಶುರು ಮಾಡ್ಯಾರಂತ. ನಮ್ಮ ಫ್ಯಾಮಿಲಿ ಸಲುವಾಗಿ ಕಾರ್ ತೊಗೊಳ್ಳೋದು, ಮನಿ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟ ನಮ್ಮ ಫ್ಯಾಮಿಲಿ ಸಲುವಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದು. ಯಾಕಂದರೆ ಜೀವನ ಪೂರ್ತಿ ದುಡ್ಡನ್ನು ನಾವು ಹಾಸ್ಪಿಟಲ್ ಸಲುವಾಗಿ ಖರ್ಚು ಮಾಡ್ಕೋಬಾರ್ದು. ನನ್ನ ಬಯೋಳಗೆ ಲಿಂಕ್ ಐತಿ, ಈಗ ಹೋರಿ ಒಂದು ಒಳ್ಳೆ ಪಾಲಿಸಿನ ಚೂಸ್ ಮಾಡಿ ನೀವೇ ತಗೋರಿ. 25% ಡಿಸ್ಕೌಂಟ್ ಕೂಡ ಸಿಗ್ತೈತಿ. ಕನಸು ಕಾಣೋದು ಭಾಳ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದು ಅದಕ್ಕಿಂತನೂ ಇಂಪಾರ್ಟೆಂಟ್. ಎಲ್ಲರಿಗೂ ಒಳ್ಳೆಯದಾಗಲಿ.